ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಮಂತ್ರಾಲಯ ಹೋಗಬೇಕು ಅಂತ ಬಿಟ್ಟು. ನೋಡಿ ಗೈಸ್, ಕಾರಲ್ಲಿ ಯಾವುದೋ ಹುಡುಗಿ ಫುಲ್ ಸ್ಮೆಲ್ ಕೊಟ್ಕೊಂಡು ರಿಯಾಕ್ಷನ್ ಕೊಡ್ತಾ ಇದ್ದಾಳೆ. ಬಾಯ್ ಫುಲ್ ಆಫ್ ಲೈವ್ ಐಸ್. ಲುಕ್ ಹೂಸ್ ಹಿಯರ್. ಏನೋ ಗೊತ್ತಿಲ್ಲ, ಲಾಸ್ಟ್ ಮಿನಿಟಲ್ಲಿ ಏನಾದರೂ ಒಂದು ಎಡವಟ್ ಆಗುತ್ತೆ. ಹೌದಾ? ಥ್ಯಾಂಕ್ ಯು. ಮಸ್ತಿದೆ ಕಾರ್ ಮಾತ್ರ. ಥ್ಯಾಂಕ್ ಯು. ಹಾಯ್, ಆರಾಮ? ನನಗೆ ಆ್ಯಕ್ಚುಲಿ ಬೇಕಾಗಿರೋದು ಈ ವೈಸರು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಒಂದು ಲಾಂಗ್ ರೈಡ್ ಹೊಟ್ಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅದೆಲ್ಲನೂ ಹೇಳ್ತೀನಿ. ಯಾಕಂದರೆ ಇವತ್ತು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ನಾವೆಲ್ಲ ರೆಡಿಯಾಗಿ ಓಡೋಷ್ಟರಲ್ಲಿ 9 ಗಂಟೆ 7 ಗಂಟೆ ಅಷ್ಟೆಲ್ಲ ಓಡಬೇಕಾಗಿತ್ತು. ಸದ್ಯಕ್ಕೆ ಇವಾಗ ನಮ್ಮ ಮನೆಯಿಂದ ನಾನು, ನಮ್ಮ ಬೀಚ್ನಲ್ಲಿ ನಮ್ಮ ಹಿತೇಶ್ ಡುಕಾಟಿ ಬಾಯ್ ವಾಟ್ಸಪ್, ಅಯ್ಯೋ ಅದಾದಮೇಲೆ ನಮ್ಮ ಯಶವಂತ್, ನಮ್ಮ ABCD ನಮ್ಮ ಜಟಾಯಿ ಎತ್ಕೊಂಡಿದ್ದಾನೆ. ಸೊ ಇವಾಗ ಸದ್ಯಕ್ಕೆ ನಾವು 3 ಗಾಡಿ ಟುವರ್ಡ್ಸ್ ತುಮಕೂರು ಹೈವೇಗೆ ಹೊಡಿತಾ ಇದ್ದೀವಿ. ಫಸ್ಟು ಇಲ್ಲಿಂದ ಎಸ್ಕೇಪ್ ಆಗೋಣ, ಹಂಗೆ ಗಾಡಿ ಆಫ್ ಮಾಡಿಬಿಡೋಣ ಇರಿ. ಎಲ್ಲರಿಗೂ ಇವತ್ತು ವೇಕಪ್ ಕಾಲು. ಸದ್ಯಕ್ಕೆ ಇವಾಗ DB ಕಿಲೋ ಇನ್ನೂ ತೆಗೆದಿಲ್ಲ. ಹೈವೇಗೆ ಹೋದ್ಮೇಲೆ DB ಕಿಲೋ ಎತ್ತುತ್ತೀನಿ. ಸಿಟಿಯಿಂದ ಫಸ್ಟ್ ಎಕ್ಸಿಟ್ ಆಗೋಣ. ಹಬ್ಬ ಬನ್ಶಕ್ರಮ್ಮ ತಾಯಿ ಒಳ್ಳೇದು ಮಾಡಮ್ಮ. ಹೆಂಗೆ ಹೋಗ್ತಾ ಇದೆಯಾ? ಟಚ್ ಆಗಿದೆ. ಏನು ಮಾಡ್ತಿದ್ದೆ? ಏನಿದೆ ಇಲ್ಲ ನಿನ್ಗೆ, ಅದೇ ಇಲ್ಲ ಹೋಗು. ಯಾಕೋ ರೈಡ್ ಶುರು ಆಗ್ತಿದ್ದಂಗೆನೆ ಈ ಥರ ಎಲ್ಲ ಅಡಚಣೆಗಳೆಲ್ಲನೂ ಆಗ್ತಾ ಇದೆ. ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಗಾಡಿ. 50 ಮೇಲೆ ಹೋಗ್ಬಾರ್ದು ಯಾರೂ. ಓಕೆ ಡುಕಾಟಿ ಬಾಯ್, ಇವಾಗ ನಾವು ಸ್ಪೀಡ್ ಲಿಮಿಟ್ 150 ಮೇಲೆ ಹೋಗ್ಬೇಡ ಅಂತಂದರೆ ಹ್ಞೂ ಅಣ್ಣ ಹೋಗಲ್ಲ, ಫಸ್ಟ್ ಗೇರಲ್ಲಿ 150 ಮೇಲೆ ಹೋಗಲ್ಲ ಅಂತ ಮೇಲೆ. ಓಕೆ ಗೈಸ್, ಸೊ ಟ್ರಾಫಿಕ್ ಎಲ್ಲ ಬೇಜಾನಿದೆ. ಫಸ್ಟು ಇವಾಗ ಸಿಟಿ ಎಕ್ಸಿಟ್ ಆಗಿ ಹೈವೇಗೆ ಹೋಗ್ಬಿಡೋಣ. ಹೈವೇಗೆ ಹೋದ್ಮೇಲೆ ಏನು ಅಪ್ಡೇಟ್ ಅಂತ ಹೇಳ್ತೀನಿ. ಓಕೆ, ಸೊ ಫೈನಲಿ ಸಿಟಿ ಟ್ರಾಫಿಕ್ ಎಲ್ಲ ಪಾಸ್ ಮಾಡಿಕೊಂಡು ಗೊರಗುಂಟೆಪಾಳ್ಯ ರೀಚ್ ಆಗೋಷ್ಟರಲ್ಲಿ ಓ ಮೈ ಗಾಡ್ ಸುಸ್ತಾಗೋಯ್ತು ಗುರು. ಸೊ ಇವಾಗ ಇಲ್ಲಿ ನಮ್ಮ ಇನ್ನೊಬ್ಬರು ಫ್ರೆಂಡ್ಸ್ ಸಿಗ್ತಾರೆ, ಅರ್ಜುನ್ ಅಂತ ಅಂದ್ಬಿಟ್ಟು. ಸೊ ಹೌದು, ಇನ್ನೊಂದು 6R ಇದೆ. ಸೊ ಅವರು 6R ತೊಗೊಳಕ್ಕಿಂತ ಮುಂಚೆನೇ ಮೆಸೇಜ್ ಮಾಡಿದ್ರು. ಅದಾದ್ಮೇಲೆ ತೊಗೊಂಡಾದ್ಮೇಲೆ ಹೇಳಿದ್ರು ಈ ಥರ 6R ತೊಗೊಂಡಿದ್ದೀನಿ ಅಂತ ಬಿಟ್ಟು. ನಾವು ಲಾಸ್ಟ್ ಟೈಮ್ ವೈಶಾಲಿಗೆ ಹೋಗ್ಬೇಕಾದ್ರೂ ಸಿಕ್ಕಿದ್ರು. ಸೊ ಅವ್ರು ಇವಾಗ ನಮ್ಮ ಜೊತೆ ರೈಡಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವ್ರು ಇಲ್ಲೇ ಗೊರಗುಂಟೆಪಾಳ್ಯ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಇರ್ತೀನಿ ಅಂತಂದ್ರು. ಸೊ ನಾವು ಇಲ್ಲಿ ಹೊರಗಡೆಯಿಂದ ಬಂದ್ಬಿಟ್ವಲ್ಲ, ಸೊ ಅವ್ರಿಗೆ ಹೇಳ್ಬಿಟ್ಟು ಇಲ್ಲೇ ಬರೋಕ್ಕೆ ಹೇಳ್ಬಿಡ್ತೀನಿ ಅಷ್ಟೇ. ಅವ್ರ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಇದ್ದಾರೆ ಹಿಂದೆ, ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಹೇಳ್ಬಿಡ್ತೀನಿ. ನಾವು ಇಲ್ಲೇ ಲೆಫ್ಟ್ ಸೈಡ್ ಶಾರ್ಟ್ ಕಟ್ ಎತ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಸಿಗ್ನಲ್ ಲೆಫ್ಟ್ ಬಂದ್ಬಿಡಿ ಬ್ರೋ. ಪಾರ್ಲೆ ಟೋಲ್ ಹತ್ರ ಬಂದ್ಬಿಡಿ, ಇಲ್ಲಿ ಕಾಪ್ಸ್ಗಳು ಬೇಜಾನ್ ಜನ ಇದ್ದಾರೆ. ಹಾಂ ಓಕೆ. ಸೊ ಅರ್ಜುನ್ ಅವ್ರಿಗೆ ಇಲ್ಲೇ ಮುಂದೆ ಪಾರ್ಲೆ ಟೋಲ್ ಹತ್ರ ಬರೋಕ್ಕೆ ಹೇಳಿದ್ದೀನಿ. ಅವ್ರು ಅಲ್ಲೇ ಬರ್ತಾರೆ, ಯಾಕಂದ್ರೆ ಅವ್ರು ಇಲ್ಲೇ ಸಿಗ್ನಲ್ ಹತ್ರ ಸ್ಟಕ್ ಆಗಿದ್ದಾರೆ. ಪಾಪ ಅವ್ರು ಆ್ಯಕ್ಚುಲಿ 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ರು, ಬಟ್ ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ ಸಿಗ್ನಲ್ ಹತ್ರ. ಸೊ ನಮಗೆ ಒಳಗಡೆಯಿಂದನೇ ಶಾರ್ಟ್ ಕಟ್ ಇದೆ. ಸಿಟಿ ಒಳಗಡೆ ಸ್ವಲ್ಪ ಹುಷಾರಾಗಿರಬೇಕು, ಕಾಪ್ಸ್ಗಳದ್ದು ಕಾಟ. ಅದಕ್ಕೆ ಪಾರ್ಲೆ ಟೋಲ್ ಹತ್ರ ಬಂದ್ವಿ. ಸೊ ಆ್ಯಕ್ಚುಲಿ ನಾವು ಹೊರಡಬೇಕಾಗಿರೋ ಟೈಮ್ಗಿಂತ ತುಂಬಾ ಲೇಟಾಗಿ ಹೊಡ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ಲಾಸ್ಟ್ ಮಿನಿಟಲ್ಲಿ ಏನಾದರೂ ಒಂದು ಎಡವಟ್ ಆಗುತ್ತೆ. ಬಟ್ ಏನೋ ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಓಕೆ, ಸೊ ನಮ್ಮ ಅರ್ಜುನ್ ಅವರು ಬಂದರು. ಹಾಯ್ ಬ್ರೋ, ನೀವೆಲ್ಲಿ ಅಲ್ಲಿ ಸಿಗ್ನಲಿಂದ ಆ ಕಡೆ ಇದ್ರೆ ನೀವು? ನಮ್ಮ ಮುಂದೆನೇ ಎಲ್ಲ ಹಾಕೊಳ್ತಾ ಇದ್ರು, ಅದಕ್ಕೆ ಬಂದ್ಬಿಟ್ವಿ ನಾವು ಅಲ್ಲಿ ಮೂವ್ ಮಾಡಿ. Meanwhile, ನೀರು ಬಿದ್ದುಬಿಟ್ಟು ಅದು ಮತ್ತೆ ರಿಫ್ರೆಶ್ ಮಾಡಿಸ್ಬೇಕು. ಲುಕ್ ಹೂಸ್ ಹಿಯರ್. ಒಬ್ಬನೇ ಬಂದಿದ್ಯಾ? ಹಾಂ ಓಕೆ. ಇಲ್ಲಿ ನೋಡಿ ನಮ್ಮ ಬಾನ್ ಬೀಚ್ ಬೈಕರ್. ಅಯ್ಯೋ ಬಾಯ್. ಯಾರು? ಹೌದಾ? ಅದಕ್ಕೆ ಇವಾಗ ಸ್ಟೋರಿ ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟ್ ತುಮಕೂರು ಹತ್ರ ಹಂಗೆ ಮೀಟ್ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಹುಡುಗನ ಬರಬೇಕಾಗಿತ್ತು, ಬಟ್ ಅವ್ನಿಗೇನೋ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಅದೇನು ಅಂತ ಅವ್ನ ಲಾಗಲ್ಲಿ ನೋಡ್ತೀರಾ, ಹೊಸದಾಗ ಏನೇನೋ ಮಾಡ್ತಾವನೆ ಹುಡುಗ. ಗರ್ಲ್ಫ್ರೆಂಡ್ ಜೊತೆ ಹೋಗ್ತಾನೆ ಗೈಸ್ ಹೊರಗಡೆ, ಅದಕ್ಕೆ. ಸರಿ ಬಾ, ಹಂಗೆ ಹೋಗೋಣ. ಸೊ ನಮ್ಮ ಅಂಕಿ ಸ್ವಲ್ಪ ಕೆಲಸದ ಮೇಲೆ ನೆಲಮಂಗಲ ಹತ್ರ ಹೋಗ್ತಾ ಇದ್ದೀವಿ. ನಾವು ಹೇಳಿದ್ದ ಸಿಗ್ತೀನಿ ಅಂತ ಬಿಟ್ಟು ಇಬ್ರು ಆ್ಯಕ್ಚುಲಿ 8 ಗಂಟೆಗೆ ಸಿಗ್ತೀವಿ ಅಂತ ಅಂದಿದ್ದು. ಅವನು ಲೇಟ್ ಆಗಿದ್ದಾನೆ, ನಾವು ಲೇಟಾಗಿ ಬಂದಿದ್ದೀವಿ. ಹಾಯ್ ಬ್ರೋ. ಓಕೆ, ಥ್ಯಾಂಕ್ ಯು. ಹೌದಾ? ಥ್ಯಾಂಕ್ ಯು. ಓಕೆ ಬ್ರೋ, ಥ್ಯಾಂಕ್ ಯು. ಲೆಟ್ಸ್ ಗೋ. ನಾನು ಹಂಗೆ ವ್ಲಾಗಲ್ಲಿ ಮಾತಾಡ್ತಾ ಇರ್ತೀನಿ, ಓಕೆನಾ? ಡೋಂಟ್ ಮೈಂಡ್.
ಬೈಸ್ ಇವತ್ತು. ಓಕೆ, ಸೊ ಇವತ್ತು ಏನಪ್ಪ ವಿಷಯ ಅಂತಂದರೆ, ನಾವು ಮತ್ತು ನಮ್ಮ ಬಾಯ್ಸ್ ಎಲ್ಲ ಮಂತ್ರಾಲಯ ಹೊರಟಿದ್ದೀವಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಮಂತ್ರಾಲಯ ಹೋಗಬೇಕು ಅಂತ ಬಿಟ್ಟು, ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಸರ್ಟನ್ ಸಿಚುಯೇಷನ್, ಸರ್ಟನ್ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗ್ತಿತ್ತು. ಲಾಸ್ಟ್ ಮಿನಿಟಲ್ಲಿ ಏನೋ ಒಂದು ಆಗ್ತಿತ್ತು. ಬಟ್ ಫೈನಲಿ ನಮ್ಮ ಹುಡುಗ ಹಿತೇಶ್ ಬನ್ನಿ ಬ್ರೋ ಹೋಗ್ಬಿಡೋಣ ಬೈಕಲ್ಲೇ ಅಂತ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾವ್ರೆ ಹುಡುಗರು. ಸೊ ನೀವೇ ಇವತ್ತು ಮಂತ್ರಾಲಯ ಹೋಗ್ತಾ ಇದೀವಲ್ಲ, ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಸ್ವಲ್ಪ ನಮ್ಮ ಫ್ರೆಂಡ್ಸ್ಗಳೆಲ್ಲನೂ ಇದ್ದಾರೆ ಚಿತ್ರದುರ್ಗದಲ್ಲಿ, ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಹೋಗೋಣ ಅಂತಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ನಮ್ಮ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಸುಮಾರು ಸಲ ಮೆಸೇಜ್ ಮಾಡಿದ್ದಾರೆ ನಾವು ರೈಡ್ ಮಾಡಬೇಕಾದ್ರೆ, ಅವರು ನಮ್ಮೂರ ಕಡೆ ಬನ್ನಿ, ಇಲ್ಲಾಂದರೆ ಅಲ್ಲಿ ಬಂದು ಹೋದಾದ್ಮೇಲೆ ಅವರು ಮೆಸೇಜ್ ಮಾಡಿರ್ತಿದ್ರು, ಬ್ರೋ ಒಂದು ಮೆಸೇಜ್ ಮಾಡೋದಲ್ವ ಬ್ರೋ, ನಾವು ಮೀಟ್ ಮಾಡ್ತಿದ್ವಿ ಅಂತಬಿಟ್ಟು ಹೇಳ್ತಿದ್ರು. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಇವಾಗ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಸ್ಟೋರಿ ಎಲ್ಲ ಅಪ್ಡೇಟ್ ಮಾಡಿದ್ದೆ. ಸೊ ನಂಗೆ ಗೊತ್ತಿಲ್ಲ ಇವಾಗ ಎಷ್ಟು ಜನ ಸಿಗ್ತಾರೆ ಅಂತ ಅಂದ್ಬಿಟ್ಟು, ಬಿಕಾಸ್ ಆಲ್ರೆಡಿ ನಾವು ಹೇಳಿದ ಶೆಡ್ಯೂಲ್ಗಿಂತ ಸ್ವಲ್ಪ ಲೇಟ್ ಆಗಿದ್ದೀವಿ, ತುಂಬಾ ಲೇಟ್ ಆಗಿದ್ದೀವಿ. ಆ್ಯಂಡ್ ಮೋರ್ ಓವರ್ ಇವತ್ತು ಸ್ಯಾಟರ್ಡೆ, ಎಲ್ಲರಿಗೂ ಅವ್ರದ್ದು ಪ್ಲ್ಯಾನ್ಸ್ ಇರುತ್ತೆ. ಜೊತೆಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಮೆಸೇಜ್ ಮಾಡಿದ್ರು ಸಿಗ್ತೀವಿ ಅಂತ ಅಂದ್ಬಿಟ್ಟು. ಸೊ ನಾವಿವಾಗ ಹೋಗ್ತಿರೋ ರೂಟ್ ಬಂದು ತುಮಕೂರು, ಹಿರಿಯೂರು, ಅದೇ ಶಿರಾ ಮತ್ತು ಚಿತ್ರದುರ್ಗ, ಅದಾದಮೇಲೆ ಹೊಸಪೇಟೆ, ಅದಾದಮೇಲೆ ಸಿಂಧನೂರಲ್ಲಿ ಹೋಗ್ಬಿಟ್ಟು ಹಾಲ್ಟ್ ಆಗಿಬಿಟ್ಟು ಅಲ್ಲಿಂದ ನೆಕ್ಸ್ಟು ಮಂತ್ರಾಲಯ ಹೋಗ್ತೀವಿ. ಸೊ ಸಿನ್ನೂರಲ್ಲಿ ನಮ್ಮ ಹಿತೇಶ್ ಅವರ ಸಿಸ್ಟರ್ ಇದ್ದಾರೆ. ಸೊ ಇವತ್ತು ಅಲ್ಲಿ ಉಳ್ಕೊಳ್ಳೋ ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ಸ್ಟಾಪ್ ಇವಾಗ ತುಮಕೂರಿಗೆ ಅಂತ ಅಪ್ಡೇಟ್ ಮಾಡಿದ್ದೀವಿ. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ತುಮಕೂರು ಹತ್ರ ಅಲ್ಲೇ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ತೀವಿ. ನಮ್ಮ ಹುಡುಗರು ಮುಂದೆ ಆ್ಯಶನ್ ಮಾರ್ಟಿನ ನೋಡಿದ್ರಂತೆ, ನೋಡೋಣ. ಬಂದೆ ಇಲ್ಲೇ ಇದ್ದೀನಿ. 5555. ಓ ಕ್ರೇಜಿ ಇದೆ ಅಲ್ಲ ಆಸ್ಟನ್ ಮಾರ್ಟಿನು. ಇಲ್ಲಿದೆ ನೋಡಿ ಗೈಸ್ ಆಸ್ಟನ್ ಮಾರ್ಟಿನ್, ಮಸ್ತಿದೆ ಕಾರ್ ಮಾತ್ರ. ಇವತ್ತು ವೀಕೆಂಡ್ ಬೇರೆ, ಸ್ಯಾಟರ್ಡೆ, ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ ನೆಲಮಂಗಲ ಹತ್ರ. ಹಾಂ ಸರ್, ಆನ್ ರೋಡು 15 ಇದೆ ಸರ್. ಹಾಂ, ಥ್ಯಾಂಕ್ ಯು ಹಾಂ ಕರೆಕ್ಟ್. ಅಲ್ಲಿ ಹೋದ್ರು ಮೂವ್ ಆದ್ರು ಅವಾಗಲೇ. ಅಲ್ಲಿಂದ ಪಾರ್ಲೆಟ್ ಅಲ್ಲಿ ನಿಂತಿದ್ವಲ್ಲ ಅವಾಗ ಮೂವ್ ಆದ್ರು ಅವರು. ಮೋಸ್ಟ್ಲಿ ಅದಕ್ಕೆ ಅವಾಗಲೇ ನಾವು ಅಲ್ಲಿ ಪಾರ್ಲೆಟ್ ಹಾಲಲ್ಲಿ ನಿಂತಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ವಿ, ಯಾರೋ ಪೊಲಿಟಿಷಿಯನ್ ಮೂವ್ ಆದ್ರು, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಇರೋದು. ನಮ್ಮ ಐ ಥಿಂಕ್ ತುಮಕೂರು ಕ್ರಾಸ್ ಆದ್ಮೇಲೆ ಏನು ಇರಲ್ಲ ಅನ್ಸುತ್ತಲ್ಲ. ಹಾಂ ಹೌದು, ಶಿರಾವರೆಗೂ ಒಂದು ಸ್ವಲ್ಪ ಇರುತ್ತೆ, ಆಮೇಲೆ ಫುಲ್ಲು ಖಾಲಿ ಇರುತ್ತೆ. ಬಿಡ್ರೋ ಪೊಲಿಟಿಷಿಯನ್ಸ್ ಬೇರೆ, ಅವ್ರಿಗೆಲ್ಲ ಝೀರೋ ಟ್ರಾಫಿಕ್ ಮಾಡಿ ನಮ್ಗೆ ಹಿಂಸೆ ಇಡ್ತಾರೆ. ಪೊಲಿಟಿಷಿಯನ್ಸ್ ಬ್ರೋ. ಹಾಂ, ಪೊಲಿಟಿಷಿಯನ್ಸ್ ಹೋಗೋವರೆಗೂ ಬಿಡಲ್ಲ ಅಷ್ಟೇ, ಏನು ಪ್ರಾಬ್ಲಮ್ ಏನಿಲ್ಲ, ಹೋಗ್ಬಿಡೋಣ. ರೈಟಲ್ಲೇ ಇರು. ಕಾಯ್ತಿರೋರಿಗೆಲ್ಲನೂ ಅಷ್ಟೇ ಇವತ್ತು. ಇಲ್ಲೂ ಮತ್ತೆ ಏನು ಗುರು ಇದು ಇಷ್ಟೊಂದು ಟ್ರಾಫಿಕ್ಕು. ನಾವು ರೈಡ್ಗೆ ಹೋಗೋ ದಿನನೇ ಈ ಥರ ಆಗಬೇಕಾ? ನಾವು ಮಾತ್ರ ಆಫ್ ಮಾಡ್ಬೋದು, ಅವ್ರು ಹೋಗೋವರೆಗೂ ನಮಗೆ ಬಿಡಲ್ಲ ಇಲ್ಲಿ. ಹಾಂ ಹೌದಾ? ಓ ಕ್ರೇಜಿ. ತಗೊಳ್ಳಿ ಹಾಯ್. ಅಲ್ಲಿ ನೋಡಿ ಗೈಸ್, ಕಾರಲ್ಲಿ ಯಾವುದೋ ಹುಡುಗಿ ಫುಲ್ ಸ್ಮೈಲ್ ಕೊಡ್ಸ್ಕೊಂಡು ರಿಯಾಕ್ಷನ್ ಕೊಡ್ತಾ ಇದ್ದಾಳೆ. ಆ ಹುಡುಗಿಗೆ ಬಾಯ್ ಅಂತಂದೆ. ಸುಮ್ಮನೆ ಪಾಪ ಅವ್ರು ರಿಯಾಕ್ಷನ್ ಕೊಟ್ಮೇಲೆ ನಾವು ರಿಯಾಕ್ಷನ್ ಕೊಡಬೇಕಲ್ವಾ. ಇಂಡಿಯನ್ ಆಯಿಲ್ ಪವರ್. ಯಾವುದಕ್ಕೆ? ಎಲ್ಲದಕ್ಕೂ ಇಲ್ಲ, ಅದಕ್ಕೆ ಬೇಡ, ಅದಕ್ಕೆ ನಾರ್ಮಲ್ ಆಗಿ ಸಾಕು. ಹಬ್ಬ, ಈ ಟ್ರಾಫಿಕ್ ಮಧ್ಯೆ ಫೈನಲಿ ಒಂದು ಬ್ರೇಕ್ ಸಿಕ್ತು. ಹಾಂ ಹೌದು ಬ್ರೋ,
ಮಂತ್ರಾಲಯ ಹೋಗ್ತಾ ಇದ್ದೀವಿ. ಹಾಂ ಹಾಂ ಹೌದು, ಬ್ಲಾಗ್ ಮಾಡ್ತೀವಿ. ಮೋಹನ್ ಜಯಣ್ಣ ಅಂತ ಬ್ರೋ. ಥ್ಯಾಂಕ್ ಯು ಬ್ರೋ. ನಾನು ಯಾವತ್ತೂ ರೈಡೇ ಹೋಗಿಲ್ಲ ಬ್ರೋ, ಇದೇ ಫಸ್ಟ್ ರೈಡ್ ನಂದು. ಇದೇ ಫಸ್ಟ್ ರೈಡಾ? ಎಲ್ಲೂ ಹೋಗಿಲ್ವಾ ಸಿಕ್ಸರ್ ಎತ್ಕೊಂಡು? ಅಂದರೆ ಸೋಲೋ ರೈಡ್ ಹೋಗಿದ್ದೀನಿ. ಹಾಂ, ಕೀ ಆಫ್ ಮಾಡಿಬಿಡಿ. ಹೆಂಗಿದೆ ಇದು ಜಾಕೆಟ್ ಎಕ್ಸ್ ಒಂದು? ಚೆನ್ನಾಗಿದೆಯಾ? ಅದೇ ರೈಸ್ದೆ ಅಲ್ವಾ ಇದು? ಹಾಂ, ಬಟ್ ನೋಡೋಕ್ಕೆ ಇದು ಚೆನ್ನಾಗಿ ಕಾಣ್ತಾ ಇದೆ. ಇದಲ್ಲ ಅದು ಹಂಪೆಲ್ಲ ಇದೆಯಲ್ಲ. ಬಂದಿದೆ ಬ್ರೋ. ಹಾಂ, ಈ ಕಡೆ ಒಂದು ಲಾರಿ ಹೋಗ್ತಿತ್ತು. ಹಾಂ ಬಂದಿದ್ದೀರಾ? ಹಾಂ ಹಾಂ. ಓ ಕ್ರೇಜಿ. ಹಂಗಾರೆ ಅದೆಲ್ಲ ಕಳಿಸಿಯ ಮೇಲೆ ಇಲ್ವಂತ 10 ನಿಮಿಷನಾ? ಮುಂದೆ ಸಿಗುತ್ತೆ ಬಾ, ಉದ್ದಕ್ಕೂ ಸಿಗುತ್ತೆ, ಹಾಕ್ಸ್ಕೊಳ್ಳೋಣ. HP ಸ್ಪೀಡು ಈ ಫ್ಯೂಯಲ್ ಸ್ಟೇಷನ್ ಆ ಕಡೆ. ಸರ್ ಪವರ್ ಪೆಟ್ರೋಲ್ ಇದೆಯಾ? ಪವರ್ ಇದೆಪ್ಪ, ಸದ್ಯ ಸಿಕ್ತು. ಸೊ ಫುಲ್ ಟ್ಯಾಂಕ್. ಇದೆಷ್ಟು ಆಕ್ಟೇನು? 95 96 ಇದು ಪವರ್? ಅದೇ ನಂಬರ್ ಏನು? 90 ಓಕೆ, ಪರವಾಗಿಲ್ಲ, ನಾರ್ಮಲ್ಗಿಂತ ಓಕೆ. 85 87 ಹಂಗೆ ಬರುತ್ತೆ. 95 ಮೇಲೆ ಯಾವುದು ಬರಲ್ವಾ? 100 ಇದೆಯಾ? ಅದು ಬೇರೆ ಕಡೆ ಇದೆ, ಇಲ್ಲಿಲ್ಲ. ಓಕೆ, ಸಾಕು. ಹಾಂ, ಫೋನ್ಪೇ. ಆ್ಯಕ್ಚುಲಿ ಇಲ್ಲಿ ಟೈಮ್ ಇರಲಿಲ್ವಲ್ಲ, ಅದಕ್ಕೆ ನಾನು ನೀಟಾಗಿ ತೋರ್ಸೋಕ್ಕಾಗಿಲ್ಲ. ಸೊ ಇದು ನಮ್ಮ ಅರ್ಜುನ್ ಅವ್ರದ್ದು 6R. ಬ್ರೋ ಯಾವಾಗ ತೊಗೊಂಡಿದ್ದು? ಆಯ್ತು ಬ್ರೋ, ಒಂದು 3 ಮಂತ್ಸ್. 3 ಮಂತ್ಸ್ ಅಲ್ಲ? ಕರೆಕ್ಟ್. ನೀವು ತೊಗೊಂಡಾಗ ಮೆಸೇಜ್ ಮಾಡಿದ್ರಿ ಅಲ್ಲ ನೀವು. ನೈಸ್. ಆಸ್ಟಿನ್ ರೇಸಿಂಗ್ ಸಖತ್ ಲೌಡ್ ಇದೆ ಎಕ್ಸಾಸ್ಟು. ಬಟ್ ಕ್ರೇಜಿ. ನನಗೆ ಆ್ಯಕ್ಚುಲಿ ಬೇಕಾಗಿರೋದು ಈ ವೈಸರು. ಈ ವೈಸರ್ಗೆ ಎಲ್ಲೆಲ್ಲಿ ಹುಡುಕ್ಸಿದ್ದೀನಿ ಅಂತಂದರೆ ಎಲ್ಲೂ ಸಿಗ್ತಾಯಿಲ್ಲ. ಅವ್ರು ಮಾತಾಡಿದೆ, ಅವರು ಆರ್ಡರ್ ಅಂತಂದರು, ಅಲ್ಲೂ ಅವೈಲಬಲ್ ಇರಲಿಲ್ಲ. 17.5 ಏನೋ ಹೇಳಿದ್ರು ಅವರು ವೈಸರ್ಗೆ. ಇದು ಆ್ಯಕ್ಚುಲಿ ಇರೋದು 10,000 ಏನೋ ಇದೆ. ಇದು 10,500 ಇದೆ. 10,400. ಇಂಪೋರ್ಟ್ ಚಾರ್ಜಸ್ ಎಲ್ಲ ಸೇರಿ ಒಂದು 11,500 ಸಿಗುತ್ತೆ ಅಂತ ಅಂದಿದ್ರು. ರಜತ್ನು ಲಾಸ್ಟ್ ಟೈಮ್ 11,000ಗೆ ತರಿಸಿದ್ದು ನನ್ನ ಫ್ರೆಂಡು. ಬಟ್ ಅದೇ ಸ್ವಲ್ಪ ಜಾಸ್ತಿ ಹೇಳಿದ್ರಲ್ಲ, ಅದಕ್ಕೆ ನಾವೇ ತರಿಸ್ತಾ ಇದ್ದೀವಿ ಇವಾಗ. ಅದಕ್ಕೆ ಇವಾಗ USA ಯಾರು ಬರೋರು ಇದ್ದರೆ ಅಲ್ಲೇ ಡೆಲಿವರಿ ತೊಗೊಂಡು ಅಲ್ಲಿಂದ ತರಿಸ್ಬಿಡ್ತೀನಿ. ಬಟ್ ಸಖತ್ ಲುಕ್ಕು ಇದು. 6Rಗೆ ಇದೊಂದೇ ಆ್ಯಕ್ಚುಲಿ ಇಷ್ಟೊಂದು ಲುಕ್ ಕೊಡೋದು. ಪ್ಯೂಗೂ ಓಕೆ ಥರ ಕೊಡುತ್ತೆ. ಬಟ್ ಝೀರೋ ಗ್ರಾವಿಟಿ ಡಬಲ್ ಬಬಲ್ ವೈಸರ್ ಮಾತ್ರ ಕ್ರೇಜಿ ಲುಕ್ಕು. ನೋಡಿ ಯಾವ ಥರ ಕಾಣಿಸುತ್ತೆ. ನನಗೂ ಇದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾಯಿದ್ದು ಇದೇ ಥರ ವೈಸರ್ ಹಾಕ್ಬಿಟ್ಟು ಹಿಂಗೇ ಇದೇ ಥರನೇ ಹಾಕಬೇಕು ಅಂತ. ಬಿಕಾಸ್ ಇದು ಆ ಲುಕ್ಕೇ ಶೇಪೇನೇ ಹೋಗ್ಬಿಡುತ್ತೆ, ಚೇಂಜ್ ಆಗುತ್ತೆ ಆ ಡೈನಾಮಿಕ್ಕೇನೆ. ಇಲ್ಲೇ ಫ್ಲ್ಯಾಟಾಗಿ ಹಿಂಗೆ ಕಟ್ಟಾಗ್ಬಿಡುತ್ತೆ ಇದು ಡಿಸೈನು. ಅದು ಆ ಕರ್ವಿರೋದ್ರಿಂದ ಆಲ್ಮೋಸ್ಟ್ ಒಳ್ಳೆ 10R ಥರ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಕಮೆಂಟ್ ಮಾಡಿ ಹೇಳಿ ಹೆಂಗೆ ಕಾಣಿಸ್ತಾ ಇದೆ ಇದಕ್ಕೂ. ಸೊ ಬೈಕ್ಸ್ ಎಲ್ಲ ಫೇಲಪ್ ಆಯಿತು. ಲಾಸ್ಟ್ ಟೈಮ್ ನಾವು ಮಂದಾರ್ಗಿರಿ ಹೋದಾಗ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ರೆ ನಿಲ್ಸಿದ್ವಿ. ಅಲ್ಲೇ ನಮ್ಮ ಇನ್ನೊಬ್ಬರು ಸಬ್ಸ್ಕ್ರೈಬರು ವೆಯ್ಟ್ ಮಾಡ್ತಾಯಿದ್ದೀನಿ ಅಂತಂದರು. ಸೊ ನಾವು ಎನಿವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರ್ಲಿಲ್ವಲ್ಲ, ಅಲ್ಲೇ ಹಾಕ್ಸ್ಬಿಡೋಣ ಅಂತ ಬಿಟ್ಟು ಅಂದ್ಕೊಂಡ್ವಿ. ಐ ಥಿಂಕ್ ಇಲ್ಲೇ ಎಲ್ಲೋ ಬರುತ್ತೆ, ಹೋಟೆಲ್ ಶ್ರೀ ನಂಜುಂಡೇಶ್ವರ ಅಂತ ಏನೋ ಇತ್ತು. ಓಕೆ, ಇಲ್ಲೇ ಇದ್ದಾರೆ ನೋಡಿ, ಇವರೇ ಅನಿಸುತ್ತೆ. ಹಾಯ್ ಬ್ರೋ. ಹಾಯ್, ಆರಾಮಾ? ಓಕೆ, ಬನ್ನಿ. ಬಾ ನೀವು ಇಲ್ಲೇನಾ ಇರೋದು ಬ್ರೋ? ನಮ್ಮದು ಇನ್ನೊಂದು 2 ಕಿಲೋಮೀಟರ್ ಮುಂದೆ ಓದಿರೋದು. ಹಾಂ ಓಕೆ. ಜಾಗ ಫ್ರೀ ಆಗಿರೋದ್ರಿಂದ ಇಲ್ಲ. ಓಕೆ ಬ್ರೋ, ನಿಮ್ಮ ಹೆಸರು? ಯತೀಶ್ ಅಂತ. ಹಾಂ, ಥ್ಯಾಂಕ್ ಯು ಬ್ರೋ. ಹಾಂ, ಮಕ್ಳಿಗೆ ಇಷ್ಟ. ಬಟ್ ಅದು ಎಕ್ಸಾಸ್ಟ್ ಸೌಂಡಿಗೆ ಸ್ವಲ್ಪ ಭಯ ಪಡ್ತಾರೆ. ಯಾವುದು? ಹಾಂ, 636. ಹೌದು. ಹಾಂ, ಎಷ್ಟೊತ್ತಾಯ್ತು ಬ್ರೋ ನೀವು ಬಂದೆ? ಹಾಂ ಅವಾಗಲೇನಾ? ಇಲ್ಲ, ಸ್ವಲ್ಪ ಇಶ್ಯೂಸ್ ಆಯಿತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದು ಪೊಲಿಟಿಷಿಯನ್ಸ್ ಬೇರೆ ಯಾರು ಹೋಗ್ತಾ ಇದ್ದಾರೆ. ಸೊ ರೋಡೆಲ್ಲ ಫುಲ್ಲು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅದರಿಂದ. ಓಕೆ, ಸೊ ಇಲ್ಲೇ ನಮ್ಮ ಸ್ನೇಹಿತರು ಯತೀಶ್ ಅವ್ರು ಸಿಕ್ಕಿದ್ರು. ಸೊ ಬೆಳಗಿಂದ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಇವಾಗ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಿಗ್ತೀನಿ ರೀ. ಓಕೆ, ಸೊ ಜಸ್ಟ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯಿತು. ನಮ್ಮ ಜೊತೆ ನಮ್ಮ ಯತೀಶ್ ಅವ್ರು ಸಿಕ್ಕಿದ್ರು. ಸೊ ಖುಷಿ ಆಗುತ್ತೆ ಈ ಥರ ಆನ್ ದ ವೇ. ಅವ್ರ ಪಾಪ ಆಲ್ಮೋಸ್ಟ್ 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ರು. ನಾನು ಅಲ್ಲಿ ಪಾರ್ಲೆಟ್ ಹತ್ರ ಸ್ಟೋರಿ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಟೈಮ್ ಕೀಪ್ ಅಪ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಆನ್ ದ ವೇ ತುಂಬಾ ಹಿಕಪ್ಸ್ಗಳಾಯಿತು. ಜೊತೆಗೆ ಎಲ್ಲ ಪೊಲಿಟಿಷಿಯನ್ಸ್ ಬೇರೆ ಹೋಗ್ತಾ ಇದ್ದಾರೆ. ಸೊ ಅದೇನೋ ಸ್ವಲ್ಪ ಟ್ರಾಫಿಕ್ ಎಲ್ಲ ತುಂಬಾ ಇದೆ.
ಸಾರಿ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ವೆಯ್ಟ್ ಮಾಡಿದ್ರೆ, ಬಟ್ ಖುಷಿ ಆಯಿತು ಥ್ಯಾಂಕ್ ಯು ಬ್ರೋ. ಸಿಗೋಣ ಮತ್ತೆ ಸೈಡ್ ಬಂದಾಗ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಎನಿವೇ ಬ್ರೇಕ್ಫಾಸ್ಟ್ ಆಯ್ತಲ್ಲ, ನೆಕ್ಸ್ಟ್ ಇವಾಗ ತುಮಕೂರು ಹತ್ರ ಒಂದಿಬ್ರು ವೆಯ್ಟ್ ಮಾಡ್ತಿದ್ದಾರೆ. ಸೊ ನೋಡೋಣ ಪಾಪ ಅವರು, ಲೈಕ್ ನನಗೂ ಅವ್ರನ್ನ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸೋಕೆ ಇಷ್ಟ ಇಲ್ಲ, ಬಿಕಾಸ್ ನಾವು ಸರಿಯಾಗಿ ಟೈಮ್ ಗಿವ್ ಅಪ್ ಮಾಡೋಕ್ಕಾಗ್ತಿಲ್ಲ. ಸೊ ಆದಷ್ಟು ಟೈಮ್ ಗಿವ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿಂದ ಸ್ವಲ್ಪ ಪೇಸಪ್ ಮಾಡಿ, ಬಿಕಾಸ್ ಚಿತ್ರದುರ್ಗಕ್ಕೆ ಹೋಗ್ಬೇಕು. ಇನ್ನು ಚಿತ್ರದುರ್ಗಕ್ಕೆ ಆಲ್ಮೋಸ್ಟ್ ಇನ್ನೊಂದು 145 ಕಿಲೋಮೀಟರ್ಸ್ ಏನೋ ಇದೆ. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ಮತ್ತೆ ಲೇಟ್ ಆಗಿಬಿಡುತ್ತೆ. ಸೊ ಲೆಟ್ಸಿ ಆದಷ್ಟು ಬೇಗ ಅಲ್ಲಿ ಹೋಗಿ ನಮ್ಮ ತರುಣ್ ಇನ್ ಕನ್ನಡ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಬಾಯ್ಸು, ನಮ್ಮ ಕ್ಲೋಸ್ ಫ್ರೆಂಡ್ ಅವರು. ಅಲ್ಲಿ ಹೋದ್ಮೇಲೆ ಇನ್ನೂ ಅಲ್ಲಿ ಯಾರ್ಯಾರು ಸಿಗ್ತಾನೆ ಅಂತ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಅವರು ಸ್ವಲ್ಪ ಜನ ಬಾಯ್ಸ್ ಸಿಗ್ತೀನಿ ಅಂತಬಿಟ್ಟು ಹೇಳಿದ್ದಾರೆ. ಸೊ ಅದನ್ನೆಲ್ಲ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ಬ್ಯಾಕ್ ಟು ಹೈವೇ ಹೊಡೆಯೋಣ. ಸೊ ನೋಡ್ತೀರಾ ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತಂದ್ಬಿಟ್ಟು.